ಕಾಂಗ್ರೆಸ್ನಲ್ಲಿ ಕ್ಷೀರ ಯುದ್ಧ. ಕೆಎಂಎಫ್ ಗಾದಿಗೆ ಸಿಎಂ ಡಿಸಿಎಂ ಕಲಿಗಳ ಕಣ್ಣು. ಚಿಕ್ಕ ಬಂಡೆಗೆ ಅಧ್ಯಕ್ಷಗಿರಿ. ನಮಸ್ಕಾರ ಸ್ನೇಹಿತರೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಅಂತರ್ಯುದ್ಧ ಶುರುವಾಗ್ತಾ ಇದೆ. ಕರ್ನಾಟಕ ಹಾಲು ಒಕ್ಕೂಟ ಅಥವಾ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಸಿಎಂ ಹಾಗೂ ಡಿಸಿಎಂ ಬೆಂಬಲಿತ ಅಭ್ಯರ್ಥಿಗಳು ಕಾಂಪಿಟೇಷನ್ಗೆ ಇಳಿತಾ ಇದ್ದಾರೆ. ಅದರಲ್ಲೂ ಲೋಕಸಭಾ ಚುನಾವಣೆಯಲ್ಲಿ ಸೋಲು ಅನುಭವಿಸಿ ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಯಿಂದಲೂ ಹಿಂದೆ ಸರಿದಿದ್ದ ಮಾಜಿ ಸಂಸದ ಡಿಕೆ ಸುರೇಶ್, ಡಿಸಿಎಂ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಈಗ ಡೈರಿ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಅವ್ರನ್ನ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸೋಕೆ ಪ್ರಯತ್ನ ನಡೀತಾ ಇದೆ. ಆದರೆ ಅತ್ತ ಸಿದ್ದು ಬಣದಿಂದಲೂ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಲಾಬಿ ಶುರುವಾಗಿದೆ. ಹಾಗಿದ್ರೆ ಏನಿದು ಡೈರಿ ಪಾಲಿಟಿಕ್ಸ್? ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಅಷ್ಟೊಂದು ಮಹತ್ವ ಹಾಗೂ ಡಿಮಾಂಡ್ ಯಾಕೆ? ಇದನ್ನು ಪ್ರತಿಷ್ಠಿತ ಸ್ಥಾನ ಅಂತ ಕರೆಯೋದು ಯಾಕೆ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಜೋರಾಯಿತು ಡೈರಿ ಪಾಲಿಟಿಕ್ಸ್. ಸ್ನೇಹಿತರೆ, ರಾಜ್ಯದಲ್ಲೀಗ ಡೈರಿ ಪಾಲಿಟಿಕ್ಸ್ ಸದ್ದು ಜೋರಾಗಿದೆ. ರಾಷ್ಟ್ರವ್ಯಾಪಿ ಹಾಗೂ ಅಂತಾರಾಷ್ಟ್ರೀಯವಾಗೂ ಕೂಡ ಹೆಸರು ಮಾಡಿರೋ ನಂದಿನಿ ಬ್ರ್ಯಾಂಡ್ನ ಮಾತೃ ಸಂಸ್ಥೆ ಹಾಗೂ ದೇಶದ 2ನೇ ಅತಿ ದೊಡ್ಡ ಹಾಲು ಒಕ್ಕೂಟ ಕೆಎಂಎಫ್ ಅದರ ಚುಕ್ಕಾಣಿ ಹಿಡಿಯೋಕೆ ಕಾಂಗ್ರೆಸ್ ಪಾರ್ಟಿ ಒಳಗೆ ಸ್ಪರ್ಧೆ. ಇತ್ತೀಚೆಗೆ ಬೆಂಗಳೂರು ಸಹಕಾರಿ ಹಾಲು ಒಕ್ಕೂಟ ಅಥವಾ ಬಮೂಲ್ನ 14 ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೆದಿದೆ. ಬೆಂಗಳೂರು ನಗರ, ಗ್ರಾಮಾಂತರ ಹಾಗೂ ರಾಮನಗರ ಜಿಲ್ಲೆಗಳಲ್ಲಿ ಈ 14 ಸ್ಥಾನಗಳು ತೆರವಾಗಿದ್ವು. ಈ ಪೈಕಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಾರ್ಟಿಯ ಬೆಂಬಲ ಇರೋ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಇದು ಪಕ್ಷಕ್ಕೆ ಖುಷಿ ಕೊಡೋ ವಿಚಾರನೆ. ಯಾಕಂದ್ರೆ ಈಗ ಆಲ್ರೆಡಿ ಕಾಂಗ್ರೆಸ್ ಕೈಯಲ್ಲೇ ಇರೋ ಕೆಎಂಎಫ್ ಅಧ್ಯಕ್ಷ ಸ್ಥಾನ ಮತ್ತೊಂದು ಅವಧಿಗೆ ಕಾಂಗ್ರೆಸ್ ಕೈಯಲ್ಲೇ ಉಳಿಯುತ್ತೆ. ಆದರೆ ಸಮಸ್ಯೆ ಇರೋದು ಅಲ್ಲೇನೆ. ಅಧ್ಯಕ್ಷ ಸ್ಥಾನಕ್ಕೆ ಸಿಎಂ ಹಾಗೂ ಡಿಸಿಎಂ ಇಬ್ಬರ ಕಡೆಯಿಂದಲೂ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲೂ ಡಿಸಿಎಂ ಸಪೋರ್ಟ್ ಮಾಡ್ತಿರೋದು ಸಹೋದರ ಡಿಕೆ ಸುರೇಶ್ಗೆ. ತಮ್ಮನನ್ನ ಹೇಗಾದ್ರೂ ಮಾಡಿ ನಿಲ್ಲಿಸಿಬಿಡೋಣ ಅಂತ ಹೇಳಿ ಡಿಕೆ ಶಿವಕುಮಾರ್ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಿದ್ದಾರೆ. ಡಿಕೆ ಸುರೇಶ್ ಆಯ್ಕೆಗೆ ವೇದಿಕೆ ಸಜ್ಜು. ಸ್ನೇಹಿತರೆ, ಬಮೂಲ್ಗೆ ಕಾಂಗ್ರೆಸ್ ಪಾರ್ಟಿಯಿಂದ ಆಯ್ಕೆಯಾಗಿರೋ 11 ಡೈರೆಕ್ಟರ್ಸ್ ಪೈಕಿ ಡಿಕೆ ಸುರೇಶ್ ಕೂಡ ಒಬ್ರು. ಕನಕಪುರ ತಾಲೂಕಿಂದ ಬಮೂಲ್ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಕ್ಷೇತ್ರದಿಂದ ಬಮೂಲ್ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸೋಕೆ ಎಲ್ರಿಗಿಂತ ಮುಂಚೆ ಡಿಕೆ ಸುರೇಶ್ ಡೆಲಿಗೇಷನ್ ಫಾರಂ ಪಡೆದು ನಾಮಿನೇಷನ್ ಸಲ್ಲಿಸಿದ್ರು. ಇದರ ಜೊತೆಗೆ ಇತರ ಆಕಾಂಕ್ಷಿಗಳು ಸಲ್ಲಿಸಿದ ನಾಮಿನೇಷನ್ಗಳು ಅಮಾನ್ಯವಾಗಿವೆ. ಎಸ್, ಅಮಾನ್ಯ. ಸೊ ಡಿಕೆ ಸುರೇಶ್ ಅವಿರೋಧ ಆಯ್ಕೆಯಾಗಿದ್ದಾರೆ. ಅದರ ಬೆನ್ನಲ್ಲೇ ಸುರೇಶ್ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಇರೋಕೆ ಇನ್ನೊಂದೇ ಮೆಟ್ಟಿಲಿರೋದು ಅನ್ನೋ ಚರ್ಚೆ ಶುರುವಾಗಿತ್ತು. ಅದಕ್ಕೆ ತಕ್ಕಂತೆ 3 ಜಿಲ್ಲೆಗಳಲ್ಲಿ ತಮ್ಮ ಬೆಂಬಲಿಗರನ್ನ ನಿರ್ದೇಶಕರನ್ನಾಗಿ ಮಾಡೋಕೆ ಡಿಕೆ ಸುರೇಶ್ ಕೆಲಸ ಮಾಡಿದ್ದಾರೆ. ತಮ್ಮನಿಗೆ ಬಂಡೆ ಬೆಂಬಲ. ಎಸ್, ಡಿಕೆ ಸುರೇಶ್ಗೆ ಬೆಂಬಲ ಕೊಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅಡ್ವಾನ್ಸ್ ಆಗಿ ಕೇಳ್ಕೊಂಡಿದ್ರು. ಇತ್ತೀಚೆಗೆ ರಾಜ್ಯ ಸರ್ಕಾರ ಕೆಂಪೇಗೌಡ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಅಥವಾ ಕಿಮ್ಸ್ನ 87 ಕೋಟಿ ರೂಪಾಯಿ ಬಡ್ಡಿಯನ್ನ ಮನ್ನಾ ಮಾಡಿದೆ. ಹಾಗಾಗಿ ರಾಜ್ಯ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಥ್ಯಾಂಕ್ಸ್ ಹೇಳಿದ್ರು. ಈ ವೇಳೆ ಡಿಸಿಎಂ ತಮ್ಮ ಸಹೋದರನಿಗೆ ಚುನಾವಣೆಯಲ್ಲಿ ಬೆಂಬಲ ಕೇಳಿದ್ದಾರೆ. ಬಮೂಲ್ ಚುನಾವಣೆಗೂ ಬೆಂಬಲಿಸಬೇಕು, ಮುಂದೆ ಕೆಎಂಎಫ್ ಅಧ್ಯಕ್ಷ ಚುನಾವಣೆಗೂ ಬೆಂಬಲ ಕೊಡಬೇಕು ಅಂತ ಮನವಿ ಮಾಡಿದ್ರು. ಆ ರೀತಿ ರಿಪೋರ್ಟ್ಸ್ ಇವೆ. ಇಷ್ಟೇ ಆಗಿದ್ರೆ, ಬೇರೆ ಡೆವಲಪ್ಮೆಂಟ್ ಆಗಿಲ್ಲ ಅಂದ್ರೆ ಕೆಎಂಎಫ್ ಚುನಾವಣೆಯಲ್ಲೂ ಡಿಕೆ ಸುರೇಶ್ ಆರಾಮಾಗಿ ಗೆಲ್ತಾ ಇದ್ರು. ಆದರೆ ಒಂದು ಕಡೆ ಈ ರೀತಿ ಡಿಕೆ ಶಿವಕುಮಾರ್ ತಮ್ಮನನ್ನ ಎಫ್ಸಿ ನಿಲ್ಲಿಸೋಕೆ ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇದ್ರೆ, ಈ ಚುನಾವಣೆಯಲ್ಲಿ ಗೆಲ್ಸೋಕೆ ಪ್ರಯತ್ನ ಪಡ್ತಾ ಇದ್ರೆ, ಆ ಕಡೆ ಅಧ್ಯಕ್ಷ ಸ್ಥಾನಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಅವರ ಬೆಂಬಲಿಗರನ್ನ ಲಾಬಿ ಮಾಡೋಕೆ ಅವರು ಟೀಮ್ ಶುರು ಮಾಡಿದೆ. ಈಗ ಹಾಲಿ ಅಧ್ಯಕ್ಷರಿಗೆ ಸಿಎಂ ಪ್ರಾಮಿಸ್. ಕೆಎಂಎಫ್ನ ಪ್ರಸ್ತುತ ಅಧ್ಯಕ್ಷರು ಮಾಜಿ ಶಾಸಕ ಭೀಮಾ ನಾಯಕ್, ಸಿಎಂ ಸಿದ್ದರಾಮಯ್ಯ ಅವರ ಕಟ್ಟರ್ ಫಾಲೋವರ್. ಈಗ ಮತ್ತೊಮ್ಮೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವುದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇನ್ನೊಂದು ಅವಧಿಗೆ ತಮ್ಮನ್ನೇ ಅಧ್ಯಕ್ಷರನ್ನಾಗಿ ಮಾಡೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದರು ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕ್ಯಾಂಪ್ ಮಾಲೂರು ಶಾಸಕ ಕೆವೈ ನಂಜೇಗೌಡ ಅವರಿಗೆ ಸಪೋರ್ಟ್ ಕೊಡ್ತಿದ್ದಾರೆ. ಇವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಶ್ವಾಸನೆ ಕೊಟ್ಟಿದ್ದಾರಂತೆ. 38 ವರ್ಷಗಳಿಂದ ನಾನು ಡೈರಿ ಕ್ಷೇತ್ರಕ್ಕೆ ಕೆಲಸ ಮಾಡ್ತಾ ಇದ್ದೀನಿ, ಅಧ್ಯಕ್ಷ ಸ್ಥಾನ ನನಗೆ ಸಿಗಬೇಕು ಅಂತ ಹೇಳಿದ್ದಾರೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ನಲ್ಲಿ ಮತ್ತೆ ಒಳಜಗಳ ಶುರುವಾಗೋ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಅದರಲ್ಲೂ ಸಿಎಂ ಪದವಿ ಆಕಾಂಕ್ಷಿ ಕೂಡ ಆಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಬಣದ ಮಧ್ಯೆ ವೈಮನಸ್ಸು ಜಾಸ್ತಿ ಆಗೋ ಸೂಚನೆ ಕಾಣಿಸ್ತಾ ಇದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ 3 ನೈಟ್ 4 ಡೇಸ್ ಟ್ರಿಪ್. ಇದು ಆಫರ್ ಪ್ರೈಸ್ ಕೇವಲ 32,500 ರೂಪಾಯಿ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಜೂನ್ 25ನೇ ತಾರೀಕು. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಕಳೆದ ವಿಧಾನಸಭಾ ಚುನಾವಣೆ ಟೈಮ್ನಲ್ಲೂ ಕೂಡ ಚನ್ನಪಟ್ಟಣ ಕ್ಷೇತ್ರದಿಂದ ಡಿಕೆ ಸುರೇಶ್ ಸ್ಪರ್ಧೆ ಮಾಡೋ ನಿರೀಕ್ಷೆ ಇತ್ತು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಡಾಕ್ಟರ್ ಮಂಜುನಾಥ್ ವಿರುದ್ಧ ಸೋತ್ರು. ಡಿಕೆ ಸುರೇಶ್ ದೇವೇಗೌಡ ಅಳಿಯನ್ ಮುಂದೆ ಸೋತ್ರು. ಅದಾದ್ಮೇಲೆ ಚನ್ನಪಟ್ಟಣ ಕ್ಷೇತ್ರದಿಂದ ಅವ್ರನ್ನ ಸ್ಪರ್ಧೆ ಮಾಡೋ ನಿರೀಕ್ಷೆ ಇತ್ತು. ಆದ್ರೆ ಅದೇ ಕ್ಷೇತ್ರದಲ್ಲಿ ವರ್ಚಸ್ಸಿನ ನಾಯಕ ಸಿಪಿ ಯೋಗೇಶ್ವರ್ ಬಿಜೆಪಿ ಟಿಕೆಟ್ ಕೊಡಲಿಲ್ಲ ಅಂತ ಕಾಂಗ್ರೆಸ್ ಸೇರ್ಕೊಂಡ್ರು. ಆಗ ಸುರೇಶ್ ಬದಲಿಗೆ ಯೋಗೇಶ್ವರ್ಗೆ ಟಿಕೆಟ್ ಕೊಡೋ ಸಂದರ್ಭ ಬಂತು. ಜೊತೆಗೆ ಯೋಗೇಶ್ವರ್ಗೆ ಡಿಕೆ ಬ್ರದರ್ಸ್ ಸಪೋರ್ಟ್ ಕೂಡ ಮಾಡಿ ಗೆದ್ರು.
ಈಗ KMF ಚುನಾವಣೆ ಮೂಲಕನಾದ್ರೂ ಕೂಡ DK ಸುರೇಶ್ ಹೇಗಾದ್ರೂ ಮಾಡಿ ಮತ್ತೆ ಲೈಮ್ ಲೈಟಿಗೆ ಬರಬೇಕು, ಸ್ಪಾಟ್ ಲೈಟಿಗೆ ಬರಬೇಕು ಅನ್ನೋ ಲೆಕ್ಕಾಚಾರ. ಹಾಗಾದ್ರೆ ಅಸಲಿಗೆ KMF ಅಧ್ಯಕ್ಷ ಸ್ಥಾನಕ್ಕೆ ಯಾಕೆ ಇಷ್ಟೊಂದು ಡಿಮಾಂಡ್? ಸಾವಿರಾರು ಕೋಟಿಯ ವ್ಯವಹಾರ, ಪ್ರತಿಷ್ಠಿತ ಸ್ಥಾನ. ಸ್ನೇಹಿತರೆ, ಕಳೆದ ವರ್ಷವೇ KMF 23,000 ಕೋಟಿ ರೂಪಾಯಿ ಮೌಲ್ಯದ ವಹಿವಾಟು ನಡೆಸಿದೆ. 23,000 ಕೋಟಿ. ಆಗಲೇ ಹೇಳಿದ ಹಾಗೆ ಅಮೂಲ್ ಬಿಟ್ರೆ ಭಾರತದ 2ನೇ ಅತಿದೊಡ್ಡ ಹಾಲು ಸಹಕಾರ ಮಂಡಳಿ, ಜೊತೆಗೆ ಬಹಳ ವೇಗವಾಗಿ ಬೆಳೀತಿರೋ ಸಂಸ್ಥೆ. ಮುಂದಿನ 5 ವರ್ಷಗಳಲ್ಲಿ ಸಂಸ್ಥೆ ಟರ್ನ್ ಓವರ್ ಡಬಲ್ ಮಾಡಿ 45,000 ಕೋಟಿಗೆ ತಲುಪಿಸುವ ಗುರಿ ಕೂಡ ಇದೆ. ಜೊತೆಗೆ KMFಗೆ ಸಂಬಂಧಪಟ್ಟ ಎಲ್ಲ ಕಾಂಟ್ರಾಕ್ಟ್ಸ್, ಟೆಂಡರ್ಗಳು ಹಾಗೂ ಮಾರ್ಕೆಟಿಂಗ್ ಬಜೆಟ್ ಇಂಡೈರೆಕ್ಟ್ ಆಗಿ ಅಧ್ಯಕ್ಷರ ಕಂಟ್ರೋಲ್ ನಲ್ಲಿರ್ತವೆ. ಸಂಸ್ಥೆಗೆ ಸಂಬಂಧಪಟ್ಟ ಆಸ್ತಿ ಪಾಸ್ತಿ ನಿರ್ವಹಣೆ ಜವಾಬ್ದಾರಿ ಕೂಡ ಇರುತ್ತೆ. ಜೊತೆಗೆ ನೇರವಾಗಿ 14,000ಕ್ಕೂ ಅಧಿಕ ಹಾಲಿನ ಡೇರಿ ಸಂಘಗಳು, ಲಕ್ಷಾಂತರ ರೈತರೊಂದಿಗೆ ನೇರವಾಗಿ ಕನೆಕ್ಷನ್ ಸಿಗುವಂತ ಸಂಸ್ಥೆ. ಹಾಗಾಗಿ ವೋಟ್ ಬ್ಯಾಂಕ್ ಅಭಿವೃದ್ಧಿಗೂ ಕೂಡ ಸ್ಕೋಪ್ ಇದೆ ಬಹಳ ಚೆನ್ನಾಗಿದ್ರಲ್ಲಿ. ಅಷ್ಟು ಮಾತ್ರವಲ್ಲ, ಐತಿಹಾಸಿಕವಾಗೂ KMF ಮೇಲೆ ಒಕ್ಕಲಿಗ ಸಮುದಾಯದ ಹಿಡಿತ ಇದೆ. ಈ ಹಿಂದೆ ದೇವೇಗೌಡರ ಕುಟುಂಬ ಕೂಡ ಅನೇಕ ವರ್ಷಗಳ ಕಾಲ KMF ಅನ್ನ ರೂಲ್ ಮಾಡಿತ್ತು. HD ರೇವಣ್ಣ ಒಂಥರ ಈ ಸಾಮಂತ್ ರಾಜ್ ಅಂತಾರ KMFದು, ಆ ಥರ ಇದ್ರು ಬಹಳ ವರ್ಷ. ಈಗಲೂ ಹಾಸನ ಕ್ಷೇತ್ರದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಜೊತೆಗೆ ಸಂಸ್ಥೆಯಲ್ಲಿ ದೇವೇಗೌಡರ ಕುಟುಂಬ ಅಧಿಕಾರ ಹಿಡಿದಿದ್ದ ಟೈಮ್ನಿಂದಲೂ DKಶಿ ಕಾಂಪಿಟೇಷನ್ ಕೊಡ್ತಾ ಬಂದಿದ್ದಾರೆ. 2002ರಲ್ಲಿ ಮಹೇಶ್ವರಪ್ಪ ಅನ್ನೋರಿಗೆ ಬೆಂಬಲ ಕೊಟ್ಟು ಗೆಲ್ಲಿಸಿಕೊಂಡಿದ್ರು. ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ, ಜನಾರ್ದನ ರೆಡ್ಡಿ ಸಹೋದರ ಸೋಮಶೇಖರ್ ರೆಡ್ಡಿ, MP ರವೀಂದ್ರರಂತಹ ಘಟಾನುಘಟಿಗಳು ಕೂಡ KMF ಅಧ್ಯಕ್ಷರುಗಳಾಗಿದ್ರು. ಈಗ DK ಸುರೇಶ್ ನೇರವಾಗಿ ಎಂಟ್ರಿ ಕೊಡ್ತಿದ್ದಾರೆ. ಅಸಲಿಗೆ DK ಸುರೇಶ್ ಚುನಾವಣೆಗೆ ಸ್ಪರ್ಧೆ ಮಾಡೋ ಅವಶ್ಯಕತೆಯೂ ಇರಲಿಲ್ಲ. ನೇರವಾಗಿ ರಾಜ್ಯ ಸರ್ಕಾರದಿಂದ ನಾಮಿನೇಟ್ ಕೂಡ ಆಗ್ಬೋದಾಗಿತ್ತು. ಆದರೂ ಹಿಂಬಾಗಿಲಿನಿಂದ ಬಂದರು ಅನ್ನೋ ಅಪವಾದ ಬರ್ಬೋದು ಅನ್ನೋ ಕಾರಣಕ್ಕೆ ಡೆಲಿಗೇಷನ್ ಫಾರಂ ಸಲ್ಲಿಸಿ ನಿರ್ದೇಶಕರಾಗಿ ಬರ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರ. ಜೊತೆಗೆ ಡೆಲಿಗೇಷನ್ ಫಾರಂ ಮೂಲಕ ಆಯ್ಕೆಯಾದರೆ ಸರ್ಕಾರದ ಅವಧಿ ಮುಗಿದ್ರೂ ಕೂಡ ಅಧಿಕಾರದಲ್ಲಿರ್ಬೋದು. 5 ವರ್ಷ ಪೂರ್ಣಾವಧಿ ರೂಲ್ ಮಾಡಬಹುದು. ಇದೇ ಕಾರಣಕ್ಕೆ DK ಸುರೇಶ್ ಫುಲ್ ಪ್ರಿಪರೇಷನ್ ಮಾಡ್ಕೊಂಡೇ ಬರ್ತಿದ್ದಾರೆ. ಅಧ್ಯಕ್ಷೀಯ ಚುನಾವಣೆ ಬಗ್ಗೆ ಕೇಳಿದಾಗ ಯಾರು ಅಧ್ಯಕ್ಷರಾಗಬೇಕು ಅಂತ ಆಯ್ಕೆಯಾಗಿರೋ ನಿರ್ದೇಶಕರೆಲ್ಲ ಸೇರಿಕೊಂಡು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಜೊತೆಗೆ ಇತ್ತೀಚೆಗೆ ಆನೇಕಲ್ ತಾಲೂಕಿನಲ್ಲಿ ಆಯ್ಕೆಯಾಗಿರೋ ನಿರ್ದೇಶಕ RK ರಮೇಶ್ರನ್ನ ಅಧ್ಯಕ್ಷರನ್ನಾಗಿ ಮಾಡೋಕೆ DK ಸುರೇಶ್ ಬೆಂಬಲ ಸೂಚಿಸ್ತಾರೆ ಅನ್ನೋ ವರದಿಗಳು ಕೂಡ ಇದ್ವು. ಆದರೆ ಮೇಲ್ನೋಟಕ್ಕೆ DK ಸುರೇಶ್ KMF ಅಧ್ಯಕ್ಷರಾಗೋ ಸಾಧ್ಯತೆಗಳೇ ಸದ್ಯಕ್ಕೆ ಹೆಚ್ಚು ಕಾಣಿಸ್ತಾ ಇದ್ದಾವೆ. ನೀವು ಪತ್ರಕರ್ತರಾಗೋ ಆಸೆ ಇದೆಯಾ? ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು. ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ 5 ಸ್ಟಾರ್ ರೇಟೆಡ್ ಕೋರ್ಸ್. ಯಾವುದೇ ಡಿಗ್ರಿ ಮಾಡಿರುವವರು, ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂನ ಆಳ ಅಗಲ ತಿಳ್ಕೋಬಹುದು. ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು, ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು. ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು, ಜಾಯಿನ್ ಕೂಡ ಆಗ್ಬೋದು.